ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ನಲ್ಲಿ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ನಾಳೆ ಯಾವುದೇ ಎಕ್ಸ್ಪೈರಿ ಇಲ್ಲ, ನಾಳೆ ಮಾರ್ಕೆಟ್ ರಜೆ ಇದೆ ಮೇ 1 ಅಂತ, ಅದಕ್ಕೋಸ್ಕರನೇ ಇವತ್ತು ಎಕ್ಸ್ಪೈರಿ ಆಗಿತ್ತು. ಕ್ಷಮಿಸಿ, ಕೆಲವರಿಗೆ ಕನ್ಫ್ಯೂಷನ್ ಆಗಿರ್ಬೋದು. ಆ್ಯಕ್ಚುಲಿ ನಾನು ನಿನ್ನೆ ವಿಡಿಯೋ ರೆಕಾರ್ಡ್ ಮಾಡಿದಾಗ ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡೋಣ ಅಂತ ರೆಕಾರ್ಡ್ ಮಾಡಿದ್ದೆ, ಆದರೆ ನಿನ್ನೆ ಸ್ಕೆಡ್ಯೂಲ್ ಮಾಡಬೇಕಾದ್ರೆ ಮಿಸ್ ಆಗಿ ನಾನು ಪಬ್ಲಿಷೇ ಮಾಡಿಬಿಟ್ಟೆ. ಮತ್ತೆ ಅದನ್ನ ನಾನು ಚೇಂಜಸ್ ಮಾಡೋಕ್ಕೆ ಹೋಗಲಿಲ್ಲ. ಕೆಲವರು ಕಮೆಂಟ್ ಮಾಡಿ ಹೇಳಿದ್ರಿ ಇಲ್ಲ ಇನ್ನೂ ಮಂಗಳವಾರನೇ ಅಂತ, ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಕೆಲವರಿಗೆ, ಬಟ್ ಸುಮಾರು ಜನಕ್ಕೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಏನು ಮಾತಾಡಿದ್ವಿ ಅಂತ. ಸೊ ಏನಾಯಿತು ಇವತ್ತು ಮಾರ್ಕೆಟಲ್ಲಿ ಏನು ಕತೆ ಎಲ್ಲ ಬರೋಣ. ನಾಳೆ ಮೇ 1 ರಜಾ ಇದೆ ಅಲ್ವಾ, ನಾಳೆ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಯಾವುದ್ರ ಬಗ್ಗೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಯಾವ್ಯಾವ ಡಿಡಕ್ಷನ್ಸು ಮತ್ತು ಎಕ್ಸಂಪ್ಷನ್ಸ್ಗಳು ಅಪ್ಲಿಕಬಲ್ ಇದೆ ಅಂತ ಒಂದೇ ವಿಡಿಯೋದಲ್ಲಿ ನಾನು ತೋರಿಸ್ಬಿಡ್ತೀನಿ. ಆಲ್ರೆಡಿ ಡೆಡಿಕೇಟೆಡ್ ವಿಡಿಯೋ ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟಲ್ಲಿ 1-2 ವಾರದ ಹಿಂದೆ ಮಾತಾಡಿದ್ವಿ. ಓಲ್ಡ್ ರೆಜಿಮ್ ಬೆಟರ್, ನ್ಯೂ ರೆಜಿಮ್ ಬೆಟರ್ ಅಂತ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ನೀವು ಚೆಕ್ಔಟ್ ಮಾಡ್ಬೋದು. ಸುಮಾರು ಜನಕ್ಕೆ ಈ ಸಲ ನ್ಯೂ ಟ್ಯಾಕ್ಸ್ ರೆಜಿಮೇ ಬೆನಿಫಿಷಿಯಲ್ ಆಗ್ತಾ ಹೋಗುತ್ತೆ, ಯಾಕಂದರೆ 12 ಲಕ್ಷ ತನಕ ಟ್ಯಾಕ್ಸ್ನ ಫ್ರೀ ಮಾಡಿದಾರಲ್ವ. ಆದರೂ ಕೂಡ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಯಾವ್ಯಾವ ಡಿಡಕ್ಷನ್ಸ್ಗಳು ಎಕ್ಸಂಪ್ಷನ್ಗಳಿದೆ, ನಾನು ಇಷ್ಟು ದಿನ ಓಲ್ಡ್ ರೆಜಿಮಲ್ಲಿ ಇದ್ದೆ, ನಾನು ಈ ಥರ HRA ತೊಗೊತಾ ಇದ್ದೆ, ನಾನು ATCL ತೊಗೊತಾ ಇದ್ದೆ, ನಾನು ಹೋಮ್ ಲೋನ್ ಕಟ್ತಾ ಇದ್ದೆ, ಇವಾಗ ನ್ಯೂ ರೆಜಿಮ್ಗೆ ಹೋದರೆ ನಮ್ಗೆ ಸ್ಟಿಲ್ ಬೆನಿಫಿಷಿಯಲ್ಲ ಇಲ್ವಾ, ಅಥವಾ ಯಾವ್ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲೂ ಹೋಗಿ ಇನ್ನೂ ಏನಾದ್ರು ಟ್ಯಾಕ್ಸ್ ಸೇವಿಂಗ್ ಮಾಡೋಕ್ಕಿದೆಯಾ ಅಂತ ಕೆಲವರಿಗೆ ಡೌಟ್ಸ್ ಇರ್ಬೋದು. ಅದೆಲ್ಲದನ್ನು ಕವರ್ ಮಾಡೋ ಥರ ನಾನು ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಯಾವ್ಯಾವ ಡಿಡಕ್ಷನ್ಸ್ ಎಕ್ಸೆಪ್ಷನ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ನಾಳೆ ಒಂದು 3 ನಿಮಿಷದ ಒಳಗಡೆ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಮಾರ್ಕೆಟ್ನಲ್ಲಿ ಸುಮಾರು ಸುದ್ದಿಗಳಿತ್ತು, ಸುಮಾರು ರಿಸಲ್ಟ್ಸ್ ಕೂಡ ಬರೋದಿತ್ತು, ಆದರೆ ಸೌಂಡ್ ಮಾಡಿದ್ದಂತಹದ್ದು ಅಂತಂದರೆ ಅದು ಬಜಾಜ್ ಫೈನಾನ್ಸ್ ಅಲ್ವಾ. ಸೊ ಬಜಾಜ್ ಫೈನಾನ್ಸು, ಬಜಾಜ್ ಫಿನ್ ಸರ್ವಿಸ್ ಅದರ ಪೇರೆಂಟ್ ಕಂಪ್ನಿ ಆಗಿರುತ್ತೆ. ಪೇರೆಂಟ್ ಕಂಪ್ನಿಯನ್ನು, ಸಬ್ಸಿಡರಿ ಕಂಪ್ನಿಯನ್ನು, ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಅಂದರೆ ಬಜಾಜ್ ಫೈನಾನ್ಸ್ ಈ ಥರ ಮಲ್ಟಿಪಲ್ ಸಬ್ಸಿಡರೀಸ್ನಲ್ಲಿ ಒಂದು ಸ್ಟೇಕನ್ನು ಹೊಂದಿರ್ತಾರೆ, ಅದು ಪೇರೆಂಟ್ ಕಂಪ್ನಿ ಆಗ್ತಾ ಹೋಗುತ್ತೆ. ಆದರೆ ಜನರಿಗೆ ಜನರಲ್ ಪಬ್ಲಿಕ್ಕಿಗೆ ಸಾಮಾನ್ಯವಾಗಿ ಸಬ್ಸಿಡರಿ ಕಂಪ್ನಿ ಮೇಲೇ ಜಾಸ್ತಿ ಇಂಟ್ರೆಸ್ಟು, ಅದು ಬಜಾಜ್ ಫೈನಾನ್ಸ್ ವಿಚಾರದಲ್ಲೂ ಹಾಗೇನೆ. ಎರಡೂ ಕೂಡ 5% ಕರೆಕ್ಷನ್ ಬಂದಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಬೇಕು, ವಿಡಿಯೋದ ಎಂಡಿಂಗ್ ಮಾತಾಡ್ತಾ ಹೋಗೋಣ. ಅದೇ ರೀತಿಗೆ ಟ್ರೆಂಡ್ ಟು ರಿಸಲ್ಟ್ಸ್ ಇಂಪ್ಯಾಕ್ಟು, ಎಗೇನ್ Q4 ರಿಸಲ್ಟ್ಸು 55% ಸ್ಲ್ಯಾಶ್ ಆಗಿದೆ ಅಂತ ಅದು ಕೂಡ ನೆಗೆಟಿವಿಟಿನ ಕೊಟ್ಟಿದೆ. ಇವತ್ತು ಟಾಟಾ ಮೋಟರ್ಸು, ಮಾರುತಿ ಏನೋ ಕಾಂಪಿಟೇಷನಲ್ಲಿ 3% ಡೌನ್, 1% 3% ಅಪ್ ಆಗಿದೆ. ಅದೇನು ಅಂತ ನಾನು ಫಾಲೋ ಮಾಡೋಕ್ಕೆ ಹೋಗಿಲ್ಲ. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಡೆಡಿಕೇಟೆಡ್ ಆಗಿ. ಬಟ್ ಓವರ್ ಆಲ್ ಇವತ್ತು ಮಾರ್ಕೆಟು ಒಂದು ಸೈಡ್ ವೇಸ್ ಟೆರಿಟರಿನಲ್ಲಿ ಇತ್ತು. ಬಜಾಜ್ ಫೈನಾನ್ಸು ಇಷ್ಟೊಂದು ಕೆಳಗಡೆ ಬಂದಿರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಪಾಸಿಟಿವ್ ಆಗಿರ್ತಿತ್ತೇನೋ, ಬಟ್ ಸುಮಾರು ಸ್ಟಾಕ್ಗಳು 5%, 4% ಕರೆಕ್ಷನ್ ಆಗಿರೋದ್ರಿಂದ ನಿಫ್ಟಿ 50ನಲ್ಲಿ ಸ್ವಲ್ಪ ಡ್ರ್ಯಾಗ್ ಮಾಡ್ತಾ ಹೋಯಿತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇಷ್ಟು ದಿನ ಏನು ಡಿಫೆನ್ಸ್ ಸೆಕ್ಟರಲ್ಲಿ ಒಂದು ಪುಷ್ ಬಂದಿತ್ತು, ಅದು ಇವಾಗ ಪ್ರಾಫಿಟ್ ಬುಕ್ಕಿಂಗ್ ಆದಂಗೆ ಕಾಣಿಸ್ತಾ ಇದೆ. HAL ಅಲ್ಲಿ, ಡಿಮಾರ್ಟಲ್ಲಿ ಎಲ್ಲ ಸೆಲ್ಲಿಂಗ್ ಬಂದಿತ್ತು. ಅದಾನಿ ಪವರಲ್ಲಿ 3% ಸೆಲ್ಲಿಂಗ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಜೊತೆಗೆ ರಿಸಲ್ಟ್ಸ್ ಬಂದಿತ್ತು IOC ಕೆಲವೊಂದರಲ್ಲಿ. ಅದೇ ರೀತಿಯಾಗಿ ಲೋಧಾ ಗ್ರೂಪು 3.21% ಅಮೌಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಆಯಿತು, ಸ್ಟಾಕ್ ಸ್ಪೆಸಿಫಿಕ್ ಆಗಿ ನಾವು ಮಾತಾಡೋಂಗಿಲ್ಲ, ಆದರೆ ಬೋನಸ್ಸು, ಸ್ಪ್ಲಿಟ್ಟು ಅಂತ ಬಂದಾಗ, ರಿಸಲ್ಟ್ಸ್ ಅಂತ ಬಂದಾಗ ಅದು ಪಬ್ಲಿಕ್ ನ್ಯೂಸ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ನ್ಯೂಸ್ ಅಂತಲೇ ನಾವು ಕವರ್ ಮಾಡಬೇಕಾಗುತ್ತೆ ಚಾನಲ್ನಲ್ಲಿ. ಸೊ ಓವರ್ ಆಲ್ ಯಾವ ರೀತಿಯಾಗಿತ್ತು ಅಂದರೆ ನಿನ್ನೆ ಮೊನ್ನೆ 2 ದಿನದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಝೋನ್ ಅಂತ ಮಾಡಿದೆ ಮಾರ್ಕೆಟು ನಿಫ್ಟಿ, ಆ ಝೋನ್ನ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಸೊ ಏನಾಗುತ್ತೆ, ಪ್ರತಿದಿನ ಓಪನ್ ಆಗುತ್ತೆ, ಒಂದು ಸೆಲ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ. ಸೊ ಎರಡೇ ಆಪರ್ಚುನಿಟಿ ಇದೆ ಅಂತ ನಾವು ಮಾತಾಡ್ತಾ ಇದ್ವಿ. ಬಸ್ ಸ್ಟ್ಯಾಂಡ್ ಮೆಥಡ್ ಪ್ರಕಾರ ಇಷ್ಟು ದೊಡ್ಡ ರ್ಯಾಲಿ ಆದಾಗ ಇಲ್ಲಿ ಎರಡೇ ಸಾಧ್ಯತೆ ಇರೋದು. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಬೇಕು, ಲಾಂಗ್ ಬಸ್ ಸ್ಟ್ಯಾಂಡ್ ಆಗಬೇಕು, ಒಂದು ವಾರ 2 ವಾರ ನಿಂತ್ಕೋಬೇಕು ಅಂತ. ಈಗ 1 ವಾರ ಮುಗಿದಿದೆ, ಮುಂದಿನ ವಾರಕ್ಕೂ ನಿಂತ್ಕೊಳ್ಳೋ ಥರ ತೋರಿಸಿದೆ. ಸೊ ಬಟ್ ನಾಳೆ ರಜೆ ಇದೆ, ಶುಕ್ರವಾರ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಇಲ್ಲ ಒಂದು ಕ್ವಿಕ್ಕಾಗಿ ಒಂದು ಸೆಲ್ಲಿಂಗ್ ಬಂದು ಈ ಒಂದು ಗ್ಯಾಪ್ ಏನಿದೆ, ಈ ಗ್ಯಾಪನ್ನು ಫಿಲ್ ಮಾಡ್ಕೊಂಡು ಹೋಗಬೇಕು ಅಂತ ನಾವು ಮಾತಾಡಿದ್ವಿ ಅಲ್ವಾ. ಸೊ ಮೇಲ್ಗಡೆ ಅಂತೂ ಹೋಗೋಕ್ಕೆ ಅವಕಾಶ ಇಲ್ಲ ಅನ್ನೋ ಸಾಧ್ಯತೆನೇ ಜಾಸ್ತಿ ಇತ್ತು. ಅದರ ಟೈಮಲ್ಲಿ ಅಂದರೆ ವಾರ್ ಬಂತು ಹಂಗಾಯ್ತು ಅಂತ ನಾವು ಹಿಂಗೆ ಹೇಳ್ತಿರೋದು ಇಲ್ಲ, ಬಿಕಾಸ್ ಆಫ್ ಪ್ರೈಸ್ ಆಕ್ಷನ್. ಬಟ್ ಜೊತೆಗೆ ನೋಡಿ ನ್ಯೂಸ್ ಕೂತ್ಕೊಳತ್ತೆ ಅನ್ನೋದಕ್ಕೆ ಏನಾಯ್ತು, ಇವಾಗ ವಾರ್ ಅಂತ ಬಂತು, ಇನ್ನೂ ಆಕ್ಷನ್ ಏನೂ ಆಗಿಲ್ಲ, ಮಾರ್ಕೆಟ್ ಇನ್ನೂ ವೆಯ್ಟ್ ಮಾಡ್ತಾ ಇದೆ, ಏನಾಗುತ್ತೆ ನೋಡಿಕೊಂಡು ರಿಯಾಕ್ಟ್ ಮಾಡುತ್ತೆ ಅಂತಲೂ ಕೂಡ ಕೆಲವರು ಹೇಳ್ತಾ ಇರ್ಬೋದು. ರಿಸಲ್ಟ್ಸ್ಗಳು ಕೂಡ ದೊಡ್ಡ ಕಂಪ್ನಿ ರಿಸಲ್ಟ್ಸ್ಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಈ ಎಲ್ಲ ಕಾರಣಗಳು ಇರ್ತಾ ಹೋಗುತ್ತೆ. ಸೊ ಅದನ್ನ ನೋಡಿಕೊಂಡು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ನೋಡೋದಾದ್ರೆ ನಿಫ್ಟಿ ಏನು ಚೇಂಜಸ್ ಮಾಡಿಲ್ಲ, ಇಲ್ಲೇ ಇದೆ. ಈಗ ಅರ್ಥ ಏನು, ಈಗ ನೋಡಿ ಆಪ್ಷನ್ ಸೆಲ್ಲರ್ಸ್ದು ಇವಾಗ ಈ ವಾರ ನಡೀತಾ ಇದೆ. ಸೊ ನಾಳೆ ಅಪ್ಪಿತಪ್ಪಿ ಇದ್ರ ಮೇಲ್ಗಡೆ ಓಪನ್ ಆಯಿತು ಅಥವಾ ಇದ್ರ ಕೆಳಗಡೆ ಏನಾದ್ರು ಓಪನ್ ಆಯಿತು, ಈ ಥರ ಆಯಿತು ಅಂತಂದರೆ ಈ ರೇಂಜನ್ನು ಬಿಟ್ಟು ಬರುತ್ತೆ ಅಂತ ನಾವು ನೋಡ್ಬೋದು. ಅಂದರೆ ಟು ಬಿ ಪ್ರಿಸೈಸ್ 23,900 ಅಂತಲೇ ಅನ್ಕೋಬೋದು ನೀವು. 23,900 24,400 ಈ ಒಂದು 500 ಪಾಯಿಂಟ್ಸ್ ಏನಿದೆ ಅದನ್ನು ಬಿಟ್ಟು ಆಚೆ ಈಚೆ ಕ್ಲೋಸಿಂಗ್ ಆಗೋ ತನಕ. ಮೊನ್ನೆ ನೋಡಿ ನೆನ್ನೆ ಆಗಿತ್ತು, ಹೋಗಿತ್ತಲ್ಲ ಹೊರಗಡೆ ಅಂತ ಅನ್ಸ್ಬೋದು ನಿಮಗೆ. ಕ್ಲೋಸಿಂಗ್ ಎಲ್ಲ ಆಯಿತು, ಕ್ಲೋಸಿಂಗ್ ತಿರ್ಗಾ ಬಂದು ಬಸ್ ಸ್ಟ್ಯಾಂಡ್ ಒಳಗಡೆ ಆಯಿತು. ಪ್ರತಿದಿನ ನಮ್ಮ ಯಾರ್ಯಾರು ತಮ್ಮನೇಲಿ ಅಬ್ಸರ್ವ್ ಮಾಡಿರ್ತೀರೋ ಕ್ಲೋಸಿಂಗ್ ಡೇಟಾ ಅಂತ ಹಾಕಿರ್ತೀನಿ ನಾನು, ಎಷ್ಟು ಪಾಯಿಂಟ್ಸು ಅಪ್ ಮೂಮೆಂಟ್ ಆಗಿ ಅಥವಾ ಡೌನ್ ಆಗಿ ಕ್ಲೋಸ್ ಆಗಿದೆ ಅಂತ. ಕ್ಲೋಸಿಂಗು ಓಪನಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್ನಲ್ಲಿ. ಅದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ನೋಡೋಣ ಯಾವ ರೀತಿಯಾಗಿ ರಿಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ. ಇವತ್ತು ನಿಫ್ಟಿ ಎಕ್ಸ್ಪೈರಿ ಅಂತ ನೋಡಿದ್ರೆ ಆಲ್ಮೋಸ್ಟ್ ಫ್ಲಾಟ್ ಡೇ ಅಲ್ವಾ, ಏನೂ ಒಂದು ಚೇಂಜಸ್ ಇಲ್ಲ, ಯಾಕೋ ಟ್ರೇಡಿಂಗ್ ವ್ಯೂ ಸ್ಲೋ ಇದೆ. ಸೊ ಇವತ್ತು ನಿಫ್ಟಿ ಎಕ್ಸ್ಪೈರಿನಲ್ಲಿ ನೋಡ್ಕೊಂಬರೋದಾದರೆ ಆಲ್ಮೋಸ್ಟ್ ಸೇಮೇ ಇತ್ತು, ಒಂದೇ ರೇಂಜಲ್ಲಿ ಇತ್ತು, ಏನು ಬದಲಾವಣೆಗಳಾಗಿರಲಿಲ್ಲ. ಇವರು ಅಲ್ಲಿಂದ ನನ್ನ ನೆಟ್ವರ್ಕೇ ಹೋಗಿದೆಯಾ ಗೊತ್ತಿಲ್ಲ ಏನಾಗಿದೆ ಅಂತ. ಸೊ ಇವರು ಅಲ್ಲಿಂದನೇ ಫೆಚ್ ಮಾಡ್ತಾ ಇರ್ತಾರೆ ಬೇಸಿಕಲಿ, ಎಲ್ಲರೂ ಟ್ರೇಡಿಂಗ್ ವ್ಯೂಯಿಂದನೇ ಫೆಚ್ ಮಾಡೋಂಥದ್ದು. ಒಂದು ಹೋದರೆ ಒಂದು ಗೊತ್ತಿಲ್ಲ, ಇಂಟರ್ನೆಟ್ ಡೌನ್ ಅಂತ ಬರ್ತಾ ಇದೆ, ನಂದು ಇಂಟರ್ನೆಟ್ ಇದೆ. ಸೊ ಇರಲಿ, ನಾನು ಮಾತಾಡ್ತಾ ಹೋಗ್ತೀನಿ ಅದ್ರ ಬಗ್ಗೆ ಆ ಗ್ಯಾಪಲ್ಲಿ ನಾನು ನ್ಯೂಸ್ ಸೆಕ್ಷನ್ನು ಕವರ್ ಮಾಡಿಬಿಡ್ತೀನಿ. ನೋಡಿ, ಇಂಡಸ್ ಇಂಡ್ ಬ್ಯಾಂಕಿನ MD ಮತ್ತು
ಮತ್ತು CEO ಇವಾಗ ರಿಸೈನ್ ಮಾಡಿದ್ದಾರೆ ಅಂತ ಸುದ್ದಿ ಬಂದಿದೆ. ಕಾರಣ ನಿಮ್ಗೆ ಗೊತ್ತಿದೆ, ಒಂದಿಷ್ಟು ಇಶ್ಯೂಸ್ ಆಗಿತ್ತು, ಈ ಥರ ಆಗಿತ್ತು ಅಂತ. ನೋಡಿ, ಒಂದು ಬ್ಯಾಂಕಿಂದು ಎಷ್ಟು ಚೆನ್ನಾಗಿರುತ್ತೆ ಕತೆ ಅನ್ನೋದಕ್ಕೆ, 2020ರಲ್ಲಿ ಒಂದು ದೊಡ್ಡ ಫಾಲ್ ಆಗಿತ್ತು ಇಂಡಸ್ಇಂಡ್ ಬ್ಯಾಂಕಲ್ಲಿ. ಆಗ 24,000 ಕೋಟಿಗೆ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಳಿದು ಹೋಗಿತ್ತು. 24,000 ಕೋಟಿಗೆ ಬಂದಿದ್ದಂಥ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮತ್ತು ಗ್ರಾಸ್ NPA, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಏನು NPA ಅಂತ ನಾನ್ ಪರ್ಫಾರ್ಮಿಂಗ್ ಅಸೆಟ್, ಅಂದರೆ ಯಾರಿಗೋ ಒಬ್ರಿಗೆ ಸಾಲ ಕೊಟ್ಟಿದ್ದಾರೆ, ಆ ಸಾಲ ರಿಕವರ್ ಆಗ್ತಾ ಇದೆಯೋ ಇಲ್ವೋ ಅಂತ ಅದನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರಲ್ವಾ, ಅದು ಕೂಡ ತುಂಬ ಒಂದು ಹೈಯೆಸ್ಟ್ ಲೆವೆಲ್ಗೆ ತಲುಪಿತ್ತು. ಕ್ರಮೇಣವಾಗಿ ವರ್ಷದಿಂದ ವರ್ಷಕ್ಕೆ ಬ್ಯಾಂಕ್ ರಿಕವರ್ ಆಗ್ತಾ ಬರ್ತಾ ಇತ್ತು. NPA ಕೂಡ ರಿಡ್ಯೂಸ್ ಆಗಿತ್ತು. 1 ಲಕ್ಷ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ದಾಟಿ ಮೇಲೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಶೇರ್ ಪ್ರೈಸ್ ಮೇಲೆ ಆಗ್ತಾ ಹೋಗುತ್ತೆ, ಅದನ್ನು ದಾಟಿ ಮೇಲ್ಗಡೆ ಹೋಗಿತ್ತು. ಆದರೆ ಆ ಟೈಮಲ್ಲಿ ಈ ರೀತಿಯಾಗಿ ಇಂಟರ್ನಲ್ ಆಡಿಟು ಅದರಿಂದ ಇಂಪ್ಯಾಕ್ಟ್ ಅಂತ ಬಂದಿರೋದ್ರಿಂದ ಇವಾಗ NPA ಜಾಸ್ತಿ ಆಗಿದೆ, CEO ಕೂಡ ರಿಸೈನ್ ಮಾಡ್ತಾ ಇದ್ದಾರೆ. ಇದು ಒಂದು ಆತಂಕಕಾರಿ ಬೆಳವಣಿಗೆ ಅಲ್ವಾ? ಯಾಕೆಂದರೆ ಯಾವುದೋ ಒಂದು ಕಂಪನಿಗೆ ಏನೋ ಒಂದು ಆಗಿದೆ, ಒಂದು ಕುತ್ತು ಬಂದಿದೆ ಅಂತಂದಾಗ ಆ ಲೀಡರ್ ಅದ್ರ ಜೊತೆ ಇದ್ದಾರೆ ಅಂತಂದರೆ ಓಕೆ, ಕಂಪ್ನಿನಲ್ಲಿ ಎಲ್ಲ ಸರಿ ಇದೆ, ಒಂದು ಭರವಸೆ ಇದೆ ಅಂತ ಅನ್ಕೋಬಹುದು. ಬಟ್ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಏನು ಅರ್ಥ ಮಾಡ್ಸೋಕೆ ಹೋಗುತ್ತೆ? ಅದು ಈಗ ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಸಿಚುವೇಷನ್ಗೆ ತಂದುಕೊಟ್ಟಿದೆ ಇಂಡಸ್ಇಂಡ್ ಬ್ಯಾಂಕು. ಸೊ ನೆಗೆಟಿವಿಟಿ ಅನ್ನೋದು ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು. ಬ್ಯಾಂಕ್ ಅಶ್ಯೂರೆನ್ಸ್ ಅಂತ ಬರ್ತಾ ಹೋಗುತ್ತೆ. ಏನಿದು ಬ್ಯಾಂಕ್ ಅಶ್ಯೂರೆನ್ಸ್ ಅಂತಂದರೆ, ಏನೋ ಬ್ಯಾಂಕಲ್ಲಿ ಮ್ಯಾನೇಜರ್ನ ಮೀಟ್ ಮಾಡಬೇಕು ಅಂತ ಹೋಗಿರ್ತಾರೆ, ಅಥವಾ ಇಲ್ಲೇನೋ ಒಂದು ಕೆಲವರಿಗೆ ಪಾಸ್ಬುಕ್ಕು ಆ ಥರದ್ದು ಎಂಟ್ರಿ ಮಾಡಿಸೋದು ಮೊದಲಿನ ಹವ್ಯಾಸ ಇದೆ, ಆ ಥರ ಹೋಗಿರ್ತಾರೆ. ಇದೊಂದು ಇನ್ಶೂರೆನ್ಸ್ ತೊಗೊಳ್ಳಿ, ಇದೊಂದು ಪಾಲಿಸಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮಗೆ ಬ್ಯಾಂಕ್ ಮೂಲಕ ನಿಮಗೆ ಇನ್ಶೂರೆನ್ಸ್ನ ಸೆಲ್ ಮಾಡ್ತಾ ಇದ್ರು. ಅದು ಮಿಸ್ ಸೆಲ್ಲಿಂಗ್ ಆಗಬಾರ್ದು. ಯಾವ್ಯಾವುದೋ ಬ್ಯಾಡ್ ಪ್ರಾಡಕ್ಟ್ಗಳನ್ನು ಹೇಳಿ ತುಂಬ ದೊಡ್ಡ ಲಕ್ಷಾಂತರ ಗಟ್ಟಲೆ ಪ್ರೀಮಿಯಮ್ನ ತೊಗೊಳೋಂಥದ್ದನ್ನ ಸೆಲ್ ಮಾಡಬಾರ್ದು, ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊತೀವಿ ಅಂತ ಕಟ್ಟುನಿಟ್ಟಾಗಿ ಆದೇಶ ಬಂದಿತ್ತು IRDA ಇಂದ. ಅಂದರೆ ಏನು ಮಾಡ್ತಾರೆ ಅಂತಂದರೆ, ಈಗ ಸುಮಾರು ಬ್ಯಾಂಕ್ಗಳದ್ದು, ಇವಾಗ HDFC ಬ್ಯಾಂಕ್ ಅಂದರೆ ಅವ್ರದ್ದು HDFC ಲೈಫ್ ಇನ್ಶೂರೆನ್ಸ್ ಇದೆ. ಅದೇ ರೀತಿಯಾಗಿ ಇವಾಗ ಮ್ಯಾಕ್ಸ್ ಇನ್ಶೂರೆನ್ಸ್ ಅಂದರೆ ಅದು ಆಕ್ಸಿಸ್ ಬ್ಯಾಂಕ್ ಜೊತೆ ಟೈಅಪ್ ಆಗಿದೆ. ICICI ಬ್ಯಾಂಕ್ ಅಂದರೆ ಅವ್ರದ್ದು ICICI ಇದೆ. SBI ಅಂದರೆ SBI ಇದೆ. ಈ ರೀತಿ ಯಾವುದೇ ಕಂಪ್ನಿ ನೀವು ನೋಡ್ತಾ ಹೋಗೋದಾದ್ರೆ ಬ್ಯಾಂಕಿನೂ ಮತ್ತು ಅದು ಅವ್ರದ್ದೇ ಒಂದು ಇನ್ಶೂರೆನ್ಸ್ ವಿಂಗು ಎರಡೂ ಕೂಡ ಇದೆ ಅಲ್ವಾ? ಸೊ ಬ್ಯಾಂಕಲ್ಲಿ ಅವರ ಇನ್ಶೂರೆನ್ಸ್ ಪ್ರಾಡಕ್ಟ್ನ ಸೆಲ್ ಮಾಡೋದು, ಅದರಿಂದ ಟಾರ್ಗೆಟ್ ರೀಚ್ ಮಾಡೋದು, ಅಥವಾ ಬ್ಯಾಂಕ್ ಮ್ಯಾನೇಜರ್ಸಿಗೆ ಫೋರ್ಸ್ ಮಾಡಿ ಆ ಥರ ಮಾಡಿ ಅಂತ ಹೇಳೋದು, ಈ ಥರ ಎಲ್ಲ ಆಗ್ತಾ ಇತ್ತು. ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊತೀವಿ ಅಂತ ಹಿಂದೆ ಹೇಳಿದರು. ಆದರೆ ಈಗ ಸದ್ಯಕ್ಕೆ ಯಾವುದೇ ಆ್ಯಕ್ಷನ್ನ ತೊಗೊಳ್ತಾ ಇಲ್ಲ. ಅದು ತುಂಬ ಇಂಪಾರ್ಟೆಂಟ್ ಭಾಗ. ಹೌದು, ಇನ್ಶೂರೆನ್ಸ್ನ ಸೆಲ್ ಮಾಡೋಕ್ಕೆ ಎಲ್ಲರಿಗೂ ಅರಿವಿರೋದಿಲ್ಲ, ಗ್ರಾಮೀಣ ಭಾಗದಲ್ಲಿ ಮತ್ತೊಂದು ಅಂತ. ನೋಡಿ, ಎಲ್ಲ ಇನ್ಶೂರೆನ್ಸ್ ಪ್ರಾಡಕ್ಟು ಕೆಟ್ಟದು ಅಂತ ಇರೋದಿಲ್ಲ, ಆದರೆ ಸುಮಾರು ಇನ್ಶೂರೆನ್ಸ್ ಪ್ರಾಡಕ್ಟ್ನ ನಮಗೆ ಅವಶ್ಯಕತೆ ಇಲ್ಲದಲೇ ಇರೋದನ್ನ ಅನಗತ್ಯವಾಗಿ ನಮಗೆ ಸೆಲ್ ಮಾಡ್ತಾ ಹೋಗ್ತಾರೆ. ಸೊ ಮನೆಯಲ್ಲಿ ಹೆಂಗಾಗಿದ್ದೀರಾ, ದುಡಿತಾ ಇದ್ದೀರಾ ಅಂದರೆ ನಿಮಗೇನು ಬೇಕು? ಮೇಯ್ನಾಗಿ ನಮಗೇನಾದರೂ ಆಯಿತು ಅಂತಂದರೆ ನಮ್ಮ ಫ್ಯಾಮಿಲಿ ಮುಂದೆ ಏನೋ ಒಂದು ಚಿಂತೆಯಲ್ಲಿ ಇರಬಾರ್ದು ಹಣಕಾಸಿನ ವಿಚಾರದಲ್ಲಿ. ಅಂಥ ಒಂದು ಸುಭದ್ರತೆಯನ್ನು ಕೊಡುವಂಥದ್ದು ಯಾವುದು? ನಾವೊಂದು ಯಾವುದೋ ಒಂದು 2 ಲಕ್ಷದ್ದು 5 ಲಕ್ಷದ್ದು ಪಾಲಿಸಿ ತೊಗೊಂಡ್ರೆ ಆ ರೀತಿ ಆಗುತ್ತಾ? ಬೇಗ ಖರ್ಚಾಗಿ ಹೋಗುತ್ತಲ್ವ ಹಣ. ಹಾಗಾಗಿ ದೊಡ್ಡ ಮಟ್ಟದ ನಮ್ಮ ಒಂದು ಕವರೇಜನ್ನು ಮಾಡುವಂಥದ್ದು ಟರ್ಮ್ ಇನ್ಶೂರೆನ್ಸ್ನೇ. ಅದಕ್ಕೋಸ್ಕರ ಟರ್ಮ್ ಇನ್ಶೂರೆನ್ಸ್ನ ಮಾಡಲೇಬೇಕು. ಅದು ಬದಲಿಗೆ ಯುಲಿಪ್ ಪ್ಲಾನು, ಕೆಲವೊಂದು ಟ್ಯಾಕ್ಸ್ ಸೇವಿಂಗ್ ಪ್ಲಾನ್ ಅಂತ, ಮನಿ ಬ್ಯಾಕ್ ಪ್ಲಾನ್ ಅಂತ, ಮತ್ತೊಂದು ಅಂತ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ಆನ್ಯುಟಿ ಪ್ಲಾನು, ಇದರಲ್ಲಿ ಇಂಟ್ರೆಸ್ಟ್ ಇರ್ಬೋದು, ರಿಟೈರ್ಮೆಂಟ್ ಫಂಡ್ ಬಂದರೂ ಏನೇ ಬಂದಿರ್ಬೋದು. ಬಟ್ ಸುಮಾರು ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ಗಳು ಯೂಸ್ ಆಗದಲ್ಲಿರೋದೇ ಜಾಸ್ತಿ ಇದೆ. ಯೂಸ್ ಆಗಬೇಕಾಗಿರೋ ಇನ್ಶೂರೆನ್ಸ್ ಅಂದರೆ ಅದು ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು. ಆದರೆ ಅನ್ಫಾರ್ಚುನೇಟ್ಲಿ ಅದನ್ನ ಕರೆಕ್ಟಾಗಿ ಸೆಲ್ ಮಾಡೋದಿಲ್ಲ ಯಾವುದೇ ಬ್ಯಾಂಕ್ ಪ್ರಾಡಕ್ಟ್ಸಲ್ಲಿ. ಏನೋ ಒಂದು ನಿಮಗೆ ಡಬಲ್ ಆಗುತ್ತೆ, ನಿಮಗೆ ಲಾಂಗ್ ಟರ್ಮ್ ಬೆನಿಫಿಟ್ ಇದೆ, ಟ್ಯಾಕ್ಸೇಷನ್ ಇದೆ, ಫುಲ್ ಕನ್ಫ್ಯೂಸ್ ಮಾಡಿಬಿಟ್ಟು ಈ ಇನ್ಶೂರೆನ್ಸ್ ಪ್ರಾಡಕ್ಟಲ್ಲಿ ಇಷ್ಟೊಂದೆಲ್ಲ ಇದೆಯಾ ಅಂತ ಅನಿಸ್ಬೇಕು. ನೋಡಿ, ಯಾವತ್ತೂ ಹೇಳ್ತೀನಿ, ಯಾವತ್ತಾದರೂ ಯಾವುದೋ ಇನ್ಶೂರೆನ್ಸ್ ಪ್ರಾಡಕ್ಟಲ್ಲಿ ನಿಮಗೆ ಸುಮಾರೆಲ್ಲ ವಿಚಾರ ಇದೆ, ಏನಪ್ಪ ಇಷ್ಟೊಂದೆಲ್ಲ ಬೆನಿಫಿಟ್ ಇದೆ ಅಂತ ಅನಿಸ್ತೀನಿ ಅಂದರೆ ಅದು ಬ್ಯಾಡ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಪ್ರಾಡಕ್ಟ್ ಅಂದರೆ ಅದು ಹೇಳ್ದಂಗೆ ಯಾವುದಕ್ಕೆ ಇನ್ಶೂರೆನ್ಸ್ ಕೊಡ್ತಾ ಇದೆ ಅಷ್ಟೇ, ಒಂದು ಲೈನಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಂಗೆ ಇರಬೇಕು ಇನ್ಶೂರೆನ್ಸ್ ಪ್ರಾಡಕ್ಟ್ನ. ನಿಮಗೆ ಟ್ಯಾಕ್ಸು ಸಿಗುತ್ತೆ, ನಿಮಗೆ ಡಬಲ್ ಆಗುತ್ತೆ, ನೀವು 10 ವರ್ಷ ಕಟ್ಟಿದ್ರೆ ಆಮೇಲೆ 20 ವರ್ಷ ಬರುತ್ತೆ. ಈ ಥರ ಒಂದಾದ್ಮೇಲೆ ಒಂದು ತುರುಕ್ತಾ ಇದ್ದಾರೆ ಅಂತಂದರೆ ನಿಮಗೆ ಎಲ್ಲೋ ಒಂದು ಕಡೆ ಮಿಸ್ಲೀಡ್ ಆಗ್ತಾ ಇದೆ ಅಂತ ಅದು ನನ್ನ ಅಭಿಪ್ರಾಯ. ಏಕೆಂದ್ರೆ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಪ್ರತಿ ವಿಡಿಯೋದ ಕೆಳಗಡೆ ಒಂದು ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ನ ಫಾರ್ಮ್ ಕೊಟ್ಟಿರ್ತೀನಿ. ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಇಸ್ ದ ಓನ್ಲಿ ಲೈಫ್ ಇನ್ಶೂರೆನ್ಸ್ ನಮಗೆ ಬೇಕಾಗಿರೋದು. ದಯವಿಟ್ಟು ಅದನ್ನ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಅದೇ ರೀತಿಗೆ ಟ್ರೆಂಟು, ಸಿಎಟ್ಟು, ಅಂಬುಜಾ ಸಿಮೆಂಟ್ಸು ಎಲ್ಲದರಲ್ಲೂ ಕೂಡ ರಿಸಲ್ಟ್ ಇಂಪ್ಯಾಕ್ಟ್ ಬಂದಿದೆ. ಟ್ರೆಂಟಲ್ಲಿ 55% ಕ್ವಾರ್ಟರ್ ರಿಸಲ್ಟ್ಸ್ ಫಾಲ್ ಆಗಿದೆ, ಸಿಎಟಲ್ಲಿ 8% ಫಾಲ್ ಆಗಿದೆ. ಅದೇ ರೀತಿ ಅಂಬುಜಾ ಸಿಮೆಂಟ್ಸು ವಾಲ್ಯೂಮ್ ಜಾಸ್ತಿ ಆಗಿದ್ರು ಕೂಡ ಅವ್ರದ್ದು ಸೇಲ್ ಮಾಡಿರುವಂಥದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಆದ ಕಾರಣದಿಂದಾಗಿ ಅಂಬುಜಾ ಸಿಮೆಂಟ್ಸಲ್ಲಿ ಅದು ಕೂಡ ಇಂಪ್ಯಾಕ್ಟ್ ಆಗಿದೆ. ಬಜಾಜ್ ಫೈನಾನ್ಸ್ ನ್ಯೂಸ್ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ಇವಾಗ ಬಜಾಜ್ ಫೈನಾನ್ಸ್ ಅವರು ಏನು ಮಾಡಿದ್ದಾರೆ, ಇವಾಗ ಸ್ಟಾಕ್ ಸ್ಪ್ಲಿಟ್ಟು ಮತ್ತು ಬೋನಸ್ಸು ಎರಡನ್ನೂ ಅನೌನ್ಸ್ ಮಾಡಿದ್ದಾರೆ. ಸ್ಟಾಕ್ ಸ್ಪ್ಲಿಟ್ ಅಂದ್ರೇನು, ಸ್ಟಾಕ್ ಬೋನಸ್ ಅಂದ್ರೇನು, ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಶಾರ್ಟ್ ಸೀರೀಸಲ್ಲಿ ಕಾರ್ಪೊರೇಟ್ ಆಕ್ಷನ್ಸ್ ಪಾರ್ಟ್ 1 ಪಾರ್ಟ್ 2 ಅಂತ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಯಾರಿಗಾದ್ರು ಗೊತ್ತಿಲ್ಲ ಅಂದರೆ ನೀವು ಚೆಕ್ಔಟ್ ಮಾಡ್ಬೋದು. ಈಗ ಎಷ್ಟಿದೆ ಸರಿ ಸುಮಾರು ಹೇಳ್ತಾ ಇದ್ದೀನಿ ನಾನು. ಇವತ್ತು ಕಮ್ಮಿ ಆಗಿರ್ಬೋದು. ಬಜಾಜ್ ಫೈನಾನ್ಸಿನ ಬೆಲೆ 9,000 ನಡೀತಾ ಇತ್ತು ಅಂತಂದರೆ ಇವಾಗ ಅದನ್ನ 1:2ನಲ್ಲಿ ಫಸ್ಟು ಸ್ಪ್ಲಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 1:2ನಲ್ಲಿ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಅದರ ಬೆಲೆ 4,500 ಆಗುತ್ತೆ. ಅರ್ಥ ಏನು, ಯಾರ ಹತ್ರನಾದ್ರು 1 ಶೇರ್ ಇತ್ತು ಅಂದರೆ ಇವಾಗ ಅದು 2 ಶೇರ್ ಆಗಿ ಬದಲಾಗ್ತಾ ಹೋಗುತ್ತೆ. ನಿಮ್ಮ ಹತ್ರ 1 ಶೇರ್ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ಇನ್ನೊಂದು ಶೇರ್ ಬರುತ್ತೆ. ಆದರೆ ಬೆಲೆ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ. 1 ಶೇರಿಗೆ 9,000 ರೂಪಾಯಿ ಕೊಟ್ಟು ತೊಗೊಂಡಿದ್ದೀರಾ, ಈಗ 2 ಶೇರು, 1 ಶೇರಿನ ಬೆಲೆ 4,500 ಆಗಿ ನಿಮ್ಮ ಅಕೌಂಟಲ್ಲಿ ಕೂರುತ್ತೆ. ಅಂದರೆ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ, ಅದರ ಮೊತ್ತ ಜಾಸ್ತಿ ಆಗಲ್ಲ ಸ್ಟಾಕು ಸ್ಪ್ಲಿಟ್ ಆಗ್ತಾ ಇದ್ದರೆ. ಆಮೇಲೆ ಏನು ಹೇಳಿದ್ದಾರೆ ಅವರು, ಸ್ಪ್ಲಿಟ್ ಆದಮೇಲೆ ಈ 4,500 ಆಗಿರುತ್ತಲ್ಲ ಬೆಲೆ, ಅದನ್ನ ಏನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಅವರು ಅದನ್ನು ಮತ್ತೆ ನಾವು ಬೋನಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೋನಸ್ ಇಶ್ಯೂ 4ಕ್ಕೆ 1 ಕೊಡ್ತೀವಿ ಅಂತ ಹೇಳಿದಾರಲ್ವ. ಈಗ 4,500 ಆಗಿರೋದ್ರ ಮೇಲೆ ಏನು ಮಾಡ್ತಾರೆ, 4:1 ಅಂದರೆ
ಒಂದು ಶೇರ್ನ ಹೊಂದಿದ್ರಿ ಅಂದರೆ ನಿಮಗೆ 4 ಶೇರ್ಗಳು ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಅರ್ಥ ಏನು ಅಂತಂದರೆ ಒಂದಕ್ಕೆ 4 ಆಗ್ತಾ ಹೋಯ್ತು. ನಿಮಗೆ ಇವಾಗ ಯಾರ ಹತ್ರನಾದ್ರು ಇವಾಗ 1 ಶೇರ್ ಇತ್ತು ಅಂದರೆ ಇಲ್ಲಿ 2 ಶೇರ್ ಆಗಿತ್ತು. ಸೊ ನಿಮಗೆ ಇಲ್ಲಿ ಬಂದಾಗಲೇ 2 ಶೇರ್ ಆಗಿದೆ. 2ಕ್ಕೆ ಎಷ್ಟು ಕೊಡ್ತಾರೆ? 1ಕ್ಕೆ 4 ಅಂದರೆ 2ಕ್ಕೆ ಎಷ್ಟಾಯಿತು? 2ಕ್ಕೆ 10 ಶೇರ್ ಆಗೋಯ್ತು. ನಿಮಗೆ 10 ಶೇರ್ಗಳು ಸಿಗುತ್ತೆ. ಅಂದರೆ ನಿಮ್ಮ ಹತ್ರ ಇನಿಷಿಯಲಿ ಇದ್ದಿದ್ದು 1 ಶೇರು, ಅದು 1:2 ಆದಾಗ 2 ಶೇರ್ ಆಯಿತು. ಆ 2 ಶೇರನ್ನ ಮತ್ತೆ 1:4 ಸ್ಪ್ಲಿಟ್ ಮಾಡಿದ್ರೆ 1ಕ್ಕೆ 4 ಸಿಗುತ್ತೆ, 2ಕ್ಕೆ 10 ಆಗುತ್ತೆ. ಸೊ ಓವರಾಲ್ ನಿಮಗೆ ಹತ್ರ 1 ಶೇರ್ ಇದ್ದರೆ 10 ಶೇರ್ ಆಗುತ್ತೆ. ಆದರೆ ಈ ಎಲ್ಲ ಪ್ರಾಸೆಸ್ ಮುಗಿಯೋಷ್ಟೊತ್ತಿಗೆ ಅದರ ಬೆಲೆ ಎಷ್ಟಾಗುತ್ತೆ? ಒಂದಿದ್ದು 10 1 ಆಯಿತು ಅಂತಂದರೆ 900 ರೂಪಾಯಿಗೆ ಬರುತ್ತೆ. ಸೊ 9,000 ಇರುವಂಥ ಸ್ಟಾಕ್ ಬೆಲೆ 900 ರೂಪಾಯಿಗೆ ಬರುತ್ತೆ. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಎಕ್ಸ್ಪ್ಲನೇಷನ್ ಹೇಳ್ಬೋದಂಥದ್ದು. ಸ್ಟಾಕ್ ಸ್ಪ್ಲಿಟ್ಟು ಮತ್ತು ಬೋನಸ್ ಆದಮೇಲೆ ಏನಾಗುತ್ತೆ ಅಂತ ಅದರದ್ದೇ ಆದಂಥ ರೆಕಾರ್ಡ್ ಡೇಟು ಎಂಡ್ ಡೇಟು ಅಂತಿರುತ್ತೆ. ಅದರೊಳಗಡೆ ಯಾರ್ಯಾರು ಬೈ ಮಾಡ್ತಾರೋ ಅವರೆಲ್ಲ ಎಲಿಜಿಬಲ್ ಇರುತ್ತೆ. ಮಾರ್ಕೆಟಿಂದ ಲೈಕ್ ಮಾಡಿದೆಯಾ? ಇಲ್ಲ. 9,000 ಸುಮಾರು ಜನಕ್ಕೆ ರಿಟೇಲಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕಷ್ಟ ಇತ್ತು. ಈಗ ಕಮ್ಮಿ ಆಗಿದೆ. ಈಗ ಕಮ್ಮಿ ಆದಮೇಲೆ ಸುಮಾರು ಏಜೆನ್ಸಿಗಳು ಬಂದು ಬೈ ಅಂತ ಹೇಳ್ಬೋದು. ನಾನು ಬೈ ಅಂತಲೂ ಹೇಳ್ತಾ ಇಲ್ಲ, ಸೆಲ್ ಅಂತಲೂ ಹೇಳ್ತಾ ಇಲ್ಲ. ವ್ಯಾಲ್ಯೂಯೇಷನ್ನ ನೋಡಿಕೊಂಡು ನೀವು ಎಂಟ್ರಿ ಆಗಬೇಕು. ಆ ರೆಕಮೆಂಡೇಷನ್ ಮಾಡೋದಿಲ್ಲ. ಬಟ್ ಸ್ಪ್ಲಿಟ್ ಆದರೆ ಯಾರ ಹತ್ರ 1 ಶೇರ್ ಇದೆ ಅಂದರೆ 10 ಶೇರ್ ಆಗುತ್ತೆ. 10 ಶೇರ್ ಇದ್ದರೆ 100 ಶೇರ್ ಆಗುತ್ತೆ. 100 ಶೇರ್ ಇದೆ ನಿಮ್ಮ ಹತ್ರ ಅಂದರೆ 1000 ಶೇರ್ ಆಗುತ್ತೆ. ಆದರೆ ಅದರ ಬೆಲೆನೂ ಕೂಡ ಡಿವೈಡೆಡ್ ಬೈ 10 ಆಗುತ್ತೆ. ಅಂದರೆ 9,000 ಇದ್ದಿದ್ದು 900 ಆಗ್ತಾ ಹೋಗುತ್ತೆ. ಸೊ ನ್ಯೂಸ್ ಸೆಕ್ಷನ್ಗಳನ್ನು ಕವರ್ ಮಾಡಿದ್ದೀವಿ. ಈಗ ಲೋಡ್ ಆಗಿದೆ ಅನ್ಕೊಂತೀನಿ ಇಂಟರ್ನೆಟ್ಟು. ನೋಡ್ಕೊಂಬರೋಣ. ಇವತ್ತು ನೋಡಿ ಲಾಸ್ಟಲ್ಲಿ ಒಂದು ದೊಡ್ಡದಾಗಿ ಸೆಲ್ಲಿಂಗ್ ಬಂದಿದೆ ಅಂತ ನಿಮಗೆ ಅನಿಸಿರ್ಬೋದು. ನಿಫ್ಟಿನಲ್ಲಿ ಓವರ್ ದ ಪೀರಿಯಡ್ ಫುಲ್ಲು ಇವತ್ತು ಫ್ಲಾಟೇ ಇತ್ತು. ಆದರೆ ಇದು ಇವತ್ತು ಮಂತ್ಲಿ ಎಕ್ಸ್ಪೈರಿ ಅಲ್ವಾ, ಆ ಕಾರಣದಿಂದಾಗಿ ಇದು ಬಂದಿರೋಂಥ ಒಂದು ಆಟ ಇದು ಅಷ್ಟೇ. ಅಲ್ಲಿ ಏನು ಚೇಂಜಸ್ ಆಗಿಲ್ಲ. ನೀವು ಕ್ಲೋಸಿಂಗ್ ಡೇಟಾದಲ್ಲಿ ನೋಡ್ತಾ ಬರೋದಾದರೆ 24,334 ಕ್ಲೋಸಿಂಗ್ ಆಗಿದೆ. ಸೊ ಕ್ಲೋಸಿಂಗ್ ಟೈಮಲ್ಲಿ ಸೆಲ್ಲಿಂಗ್ ಆಗಿದೆಯಲ್ಲ ದೊಡ್ಡದಾಗಿ ಅಂತ ಅನ್ಕೊಳೋದು ಬೇಕಾಗಿಲ್ಲ. ಹಾಗಂತ ಮಾರ್ಕೆಟ್ ಮೇಲ್ಗಡೆ ಹೋಗೋಂಥ ಅವಕಾಶ ಕಮ್ಮಿ ಇದೆ. ಮುಂದಿನ ವಾರ ಶುಕ್ರವಾರ ಏನಾಗುತ್ತೆ, ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ. ಯಾಕೆಂದರೆ ಒಂದು ವಾರ ನಿಂತಿದೆಯಲ್ಲ ಅನ್ನೋದು ಸುಮಾರು ಕುತೂಹಲ ಇದೆ. ಅದಕ್ಕೆ ಕಾರಣ ಬ್ಯಾಂಕ್ ನಿಫ್ಟಿನೂ ಕೂಡ ಅದೇ ರೇಂಜು 56,000ದಿಂದ 55,000ಕ್ಕೆ ಬಂದಿದೆ. ಕೆಳಗಡೆ 53,000 ತನಕ ಬರೋಕ್ಕೂ ನಮಗೆ ಅವಕಾಶ ಇದೆ ಅಂತ ನಾವು ಹಿಂದೆ ಮಾತಾಡಿದ್ದೀವಿ. ನೋಡೋಣ ಬ್ಯಾಂಕ್ ನಿಫ್ಟಿನೂ ಕೂಡ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ. ಇವತ್ತು ಕೆಲವೊಂದು ಬ್ಯಾಂಕಿಂಗ್ ಸ್ಟಾಕ್ಗಳು ಒಂದಿಷ್ಟು ರಿಯಾಕ್ಷನ್ನ ಕೊಟ್ಟಿತ್ತಲ್ವಾ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸ್ ಅಂತ ನಾವು ನೋಡ್ತಾ ಬರೋದಾದರೆ ಇಂಡಿಯಾ ವಿಕ್ಸು ಇನ್ನು ಲೋಡ್ ಆಗಬೇಕಾ? ಓಕೆ, ಇಂಡಿಯಾ ವಿಕ್ಸ್ ಲೋಡ್ ಆಯಿತು, 18ಕ್ಕೆ ಹೋಗಿದೆ. ಅರ್ಥ ಏನು? ಮಾರ್ಕೆಟು ಮೇಲೆ ಹೋಗುವಂಥ ಸಿಚುವೇಶನು ಕಮ್ಮಿ ಇದೆ ಅಂತ ಇದು ಹೇಳ್ತಾ ಇದೆ. ಇಂಡಿಯಾ ವಿಕ್ಸು ಮೇಲೆ ಹೋದಷ್ಟೂ ನಮಗೇನಂತ ಅರ್ಥ? ಮಾರ್ಕೆಟಲ್ಲಿ ಒಂದು ಭಯ ಬರ್ತಾ ಇದೆ ಅಂತ ಅರ್ಥ. ಇಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಆದಾಗಲೇ ನಾವೇನು ಮಾತಾಡಿದ್ವಿ, ಇಲ್ಲಿ ಕೆಳಗಡೆ ಬರ್ತಿದೆ ಅಂತಂದ್ರೂ ಈ ಮಾರುಬಜು ಕ್ಯಾಂಡಲ್ ಆಗಿರೋದ್ರಿಂದ ಇದು ಬಂದಿರೋದು. ಇದ್ರ ಕೆಳಗಡೆ ಬಂದಾಗ ಇದಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆದರೆ ಮಾತ್ರ ನಾವು ಮಾರ್ಕೆಟು ಕಂಫರ್ಟಬಲ್ ಆಗಿ ಮೇಲ್ಗಡೆ ಹೋಗುವಂಥ ಸಿಚುವೇಶನ್ ಇದೆ ಅಂತ ಮಾತಾಡ್ತೀವಿ. ನೋಡಿ, ಬೇರೆ ಬೇರೆ ಮಾನದಂಡ ಟೆಕ್ನಿಕಲ್ ಅನಾಲಿಸಿಸ್ ನೋಡ್ಬಿಟ್ಟು ಮಾಡ್ಬೋದು. ಕೆಲವರು ಇನ್ನೇನು ಪಿ ರೇಷೋ ನೋಡ್ಬಿಟ್ಟು ಕೆಲವರು ಸ್ಟಾಕಲ್ಲಿ ಅಥವಾ ಇಂಡೆಕ್ಸಲ್ಲಿ ಅನಲೈಸ್ ಮಾಡ್ತಾ ಹೋಗ್ಬೋದು. ಕೆಲವರು ನ್ಯೂಸ್ನೇ ಬೇಸ್ಡ್ ಆಗಿ ಮಾಡ್ಬೋದು. ಕೆಲವರು ಆಸ್ಟ್ರಾಲಜಿ ನೋಡಿ ಮಾಡೋರಿದ್ದಾರೆ, ಕೆಲವರು ನ್ಯೂಮರಾಲಜಿ ನೋಡಿ ಮಾಡೋರಿದ್ದಾರೆ, ಕೆಲವರು ಇಂಡಿಯಾ ವಿಕ್ಸ್ ನೋಡಿ ಮಾಡೋರು. ಎಲ್ಲದೂ ಬೇರೆ ಬೇರೆ ದಾರಿ. ಅದೇ ದೇವನೊಬ್ಬ ನಾಮ ಹಲವು ಅಂತಾರಲ್ಲ. ಬಟ್ ನಾವು ನೋಡೋ ದಾರಿನಲ್ಲಿ ನಾವು ಯಾವುದನ್ನ ಆಪ್ಟ್ ಮಾಡ್ಕೊಂಡಿದ್ವೋ ಅದನ್ನ ನಾವು ಕರೆಕ್ಟಾಗಿ ಅಪ್ಲೈ ಮಾಡೋ ಥರದ್ದು ಇರಬೇಕು. ಎಲ್ಲದರಲ್ಲೂ 100% ರಿಟರ್ನ್ ಸಿಗುತ್ತೆ ಅನ್ನೋದು ಯಾವುದೂ ಇಲ್ಲ. 100% ಗ್ಯಾರಂಟಿ ಹಿಂಗೆ ವರ್ಕ್ ಆಗುತ್ತೆ ಈ ಸ್ಟ್ರಾಟಜಿ ಅನ್ನೋದು ಯಾವುದೂ ಇರಲ್ಲ. ಎಲ್ಲ ಸ್ಟ್ರಾಟಜಿಗೂ ಅದರದ್ದೇ ಆದ ಲೂಪ್ ಹೋಲ್ಗಳು ಇದ್ದೇ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಮಲ್ಟಿಪಲ್ನ ನೋಡಿದಾಗ ಮಲ್ಟಿಪಲ್ಲಲ್ಲಿ ನಮಗೆ ಒಂದೇ ಇಂಡಿಕೇಶನ್ ಕೊಡ್ತಿದೆ ಅಂದರೆ ಚಾನ್ಸಸ್ ಆಫ್ ನಾವು ಮಾರ್ಕೆಟ್ ಅನ್ಕೊಂಡಂಗೆ ಹೋಗುವಂಥದ್ದು ಜಾಸ್ತಿ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಇಂಡಿಯಾ ವಿಕ್ಸು ತಿರ್ಗಾ 14ಕ್ಕಿಂತ ಕೆಳಗಡೆ ಬರೋ ತನಕ ಅಗ್ರೆಸಿವ್ ಆಗಿ ಸೈಡು ಪ್ಲಾನ್ ಮಾಡೋದಾಗಲಿ ಬೈ ಮಾಡೋದಾಗಲಿ ಅವಕಾಶಗಳು ಕಾಣಿಸ್ತಾ ಇಲ್ಲ. ಅಕ್ಷಯ ತೃತೀಯ ಅಂತ ಇವತ್ತು ಗೋಲ್ಡು ಸ್ವಲ್ಪ ಡಿಸ್ಕೌಂಟ್ ಆಗಿದೆ. 94,000ಕ್ಕಿಂತ ಕೆಳಗಡೆ ಬಂದಿತ್ತು. ಅದೇ ರೀತಿಯಾಗಿ ಸಿಲ್ವರು ತುಂಬ ಮೇಲ್ಗಡೆ ಹೋಗಿದ್ದು, ಅದು ಕೂಡ ಇವತ್ತು ಜೋರಾಗಿ ಕರೆಕ್ಷನ್ ಆಗಿದೆ. ಆಲ್ಮೋಸ್ಟ್ 98,000ಕ್ಕೆ ಹೋಗಿದೆ. ಇವತ್ತು ನೋಡಿ 95,000. ತುಂಬ ಒಲೆಟೈಲ್. ಗೋಲ್ಡ್ಗಿಂತ ಸಿಲ್ವರ್ ತುಂಬ ಒಲೆಟೈಲು. ಅದೇ ರೀತಿಯಾಗಿ USD INR 85ಕ್ಕಿಂತ ಕೆಳಗಡೆ ದೊಡ್ಡ ಫಾಲ್ ಆಗಿದೆ. ಇವತ್ತು ಬ್ಯಾಂಕ್ ನಿಫ್ಟಿಗೆ ಒಂದು ಸ್ಟ್ರೆಂತ್ ಕೊಡಬೇಕಾದಂಥ ವಿಚಾರ ಅಂದರೆ ಇದೆ. ಇವಾಗ ಇಂಟ್ರಾಡೇ ಆಗಿರೋದ ಇವಾಗ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ಅಷ್ಟೊತ್ತಿಗೆ ಫಾಲ್ ಆಗಿತ್ತು. ಇಲ್ಲ ಅಂದಿದ್ರೆ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರ್ತಿರೋದ್ರಿಂದ ಇದು ಪಾಸಿಟಿವ್. ಅಂದರೆ ರುಪಿ ಸ್ಟ್ರಾಂಗ್ ಆಗ್ತಾ ಇದೆ, ಡಾಲರ್ ವೀಕ್ ಆಗ್ತಾ ಇದೆ ಅಂತ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಬ್ಯಾಂಕಿಂಗ್ ಸೆಕ್ಟರ್ಗಳಿಗೆ. ನೋಡೋಣ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ ಏನು ಕತೆ ಅಂತ. ಓವರಾಲ್ ಡಾಲರ್ ಇಂಡೆಕ್ಸ್ ಅಂತ ನಾವು ನೋಡ್ತಾ ಬರೋದಾದ್ರೂ ಅದು 99 ಆ ಝೋನಲ್ಲೇ ಇದೆ. ಕ್ರೂಡು ನೆನ್ನೆ ಮಾತಾಡಿದ್ವಿ, ನೋಡಿದ್ರೆ ಯಾರಿಗೆ ನೆನಪಿದೆ, ಬೇರಿಶ್ ಫ್ಲಾಗ್ ಆಗ್ಬೋದು ಅಂತ ನೆನ್ನೆ ಹೇಳಿದ್ದೆ. ಅದೇ ರೀತಿ ಆಗ್ತಾ ಇದೆ. ಈಗ ಈ ಝೋನ್ ಏನು ಮಾಡುತ್ತೆ ಅಂತ ನೋಡಬೇಕು, 5,000 ಝೋನ್ನ. ಇಲ್ಲ ಅಂದರೆ ನೋಡಿ, ಇದು ಚಾನಲ್ ಈ ಥರ ಮಾಡ್ತು ಅಂತಂದರೆ ನೀವು ಅನ್ಕೋಬೇಕು, ಓಕೆ ಇದೊಂದು ಬೇರಿಶ್ ಫ್ಲಾಗ್ನ ಪ್ಯಾಟರ್ನ ರೆಡಿ ಮಾಡ್ತಾ ಇದೆ ಅಂತ. ನೋಡೋಣ. ಇಲ್ಲಿ ವಾಪಸ್ ಹಿಂದೆ ಒಂದು ಸಲ ಆಲ್ರೆಡಿ ಬಂದು ಟೆಸ್ಟ್ ಆಗಿರೋ ಝೋನ್ ಆದ್ದರಿಂದ ಇದು 4,800ರಿಂದ 5,000 ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲು. ಕ್ರೂಡ್ ಇಷ್ಟೊಂದು ಕಮ್ಮಿ ಆಗ್ತಾ ಇದೆ, 1 ಪೈಸೆನೂ ಕೂಡ ನಮಗೆ ಇಲ್ಲಿ ಚೇಂಜಸ್ಸು ಆಗಿಲ್ಲ. ಅದು ಆ್ಯಸ್ ಯೂಶುವಲ್. ಅದೇ ರೀತಿಯಾಗಿ ನ್ಯಾಚುರಲ್ ಸ್ಟೇಟ್ ಗೌರ್ಮೆಂಟು ಇಳಿಸಲ್ಲ, ಸೆಂಟ್ರಲ್ ಗೌರ್ಮೆಂಟು ಇಳಿಸಲ್ಲ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು 300 ಹತ್ತತ್ರ ಟ್ರೈ ಮಾಡಿ ಅಲ್ಲೇ ಫ್ಲಾಟ್ ಆಗಿ ನಿಂತಿದೆ. ಕಾಪರು ಕ್ರೂಷಿಯಲ್ ಮೆಟೀರಿಯಲ್, ಅದರಲ್ಲಿ ನೋಡಿ ಶಾರ್ಪ್ ಫಾಲ್, ಎಂಥ ಫಾಲ್. ಸೊ ಇದು ಕೂಡ ಅದೇನೆ ನೋಡಿ, 860ಕ್ಕೆ ರೆಸಿಸ್ಟೆನ್ಸ್ ಅಂತ ಹಾಕೊಂಡಿದ್ವಿ, ಇಲ್ಲಿ ಹೋಯಿತು 860 ಮುಟ್ತು, ಅಲ್ಲಿಂದ ಶಾರ್ಪ್ ಫಾಲ್ ಅಲ್ವಾ. ಯಾವ ರೀತಿಯಾಗಿ ಫಾಲ್ಗಳು ನೋಡಲಿಕ್ಕೆ ಸಿಗುತ್ತೆ, ಪ್ರೈಸ್ ಆ್ಯಕ್ಷನ್ ಗೊತ್ತಿದ್ರೆ ಅದೇ ರೀತಿಯಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಚಾಟ್ ಆಗಿತ್ತು. ನಾಳೆ ಒಂದು ಡೆಡಿಕೇಟೆಡ್ ಶಾರ್ಟ್ಸ್ನೊಂದಿಗೆ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.